ಸುಮತಿ ಅಂತೇಳಿ ನಾಗಮಂಗಲ, ಮಂಡ್ಯ ಜಿಲ್ಲೆಯವರವರು. ನಮಸ್ಕಾರ ಸ್ವಾಮಿ, ನಾವು ಸುಮತಿ ಅಂತೇಳಿ ನಾಗಮಂಗಲ ನಿವಾಸಿ. ನನಗೆ 26 ವರ್ಷ. ನಾನು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ. ಆದರೆ ಕೆಲವು ದಿನಗಳಿಂದ ವಿಪರೀತ ತಲೆನೋವು. ನನ್ನ ಸ್ನೇಹಿತರ ಸೈನಸ್ ಇರಬಹುದು, ಆಸ್ಪತ್ರೆಯಲ್ಲಿ ತೋರಿಸ್ಕೋ ಎಂದು ಹೇಳುತ್ತಿದ್ದಾರೆ. ಆದರೆ ನನಗೆ ಆಸ್ಪತ್ರೆಗೆ ಹೋಗಲು ಭಯ, ಏಕೆಂದರೆ ಅಲ್ಲಿ ಒಂದು ಸಮಸ್ಯೆಗೆ ಹೋದರೆ ಇನ್ನೊಂದು ಸಮಸ್ಯೆ ಹೇಳುತ್ತಾರೆ. ಆದ್ದರಿಂದ ಮನೆಯಲ್ಲೇ ಆರೋಗ್ಯ ಕಾಪಾಡಿಕೊಳ್ಳಲು ಮನೆ ಮದ್ದು ತಿಳಿಸಿಕೊಡುವುದನ್ನು ತಿಳಿಸಿಕೊಡಿ. ಮನೆ ವೈದ್ಯ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರುತ್ತಿರೋದ್ರಿಂದ ಧನ್ಯವಾದಗಳು. ಇವತ್ತು ನೀವು ತಲೆನೋವು ಅಂತ ಹೇಳಿದ್ದೀರಾ, ಆದರೆ ಇದರಲ್ಲಿ ಸೈನಸ್ಸು ಅಂತಲೂ ತೋರಿಸಿದ್ದೀರಾ. ಉತ್ತಮ. ಈ ಸೈನಸ್ ಅಂದರೆ ಈ ಶೀತ ಪದಾರ್ಥಗಳು ಹೆಚ್ಚಿಗೆ ಯಾವಾಗ ತಿಂತೀರೋ ಆವಾಗ ಇದು ಬರ್ತದೆ. ಇದು ಒಂದು ಶೀತಕಾಲದಲ್ಲಿ ನಿಮಗೆ ಹೆಚ್ಚು ಕಾಣಿಸ್ತಾ ಇರ್ತದೆ. ಅಂಥವ್ರು ನೀವೇನು ಮಾಡಬೇಕು ಅಂತಂದರೆ, ನೋಡಿ, ಶೀತ ಪದಾರ್ಥಗಳನ್ನ ಆದಷ್ಟು ಕಮ್ಮಿ ಮಾಡಿ, ಪರಿಪೂರ್ಣವಾಗಿ ಬಿಟ್ಟುಬಿಡಿ. ಶೀತಾಕಾಲದಲ್ಲಿ ಅಂದರೆ ಇದನ್ನು ಜನವರಿ ಫೆಬ್ರವರಿವರೆಗೂ ಶೀತಾಕಾಲ ಅಂತ ಕರೀತಾರೆ. ಅಲ್ಲಿವರೆಗೂ ಇದನ್ನು ಬಳಸೋದನ್ನು ಬಿಟ್ಟುಬಿಡಿ. ಬಿಸಿಲು ಕಾಲದಲ್ಲಿ ಬೇಕಾದರೆ ನೀವು ಆ ಶೀತ ಪದಾರ್ಥಗಳನ್ನ ತಿಂದರೆ ಅದು ಜೀರ್ಣಿಸ್ಕೊತದೆ ದೇಹ, ಆವಾಗ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ಇವಾಗ ನಿಮ್ಮ ಸಮಸ್ಯೆಗೆ ಪರಿಹಾರ ಅಂತಂದರೆ, ಅತಿಯಾಗಿ ಟೆನ್ಷನ್ ತಗೊಳ್ಳೋದು. ಯಾವುದೇ ಒಂದು ಸಮಸ್ಯೆಗೂ ಸಣ್ಣ ಸಮಸ್ಯೆಗಳಿಗೂ ಅತಿಯಾಗಿ ಟೆನ್ಷನ್ ತಗೊಂಡು ಉತ್ತೇಜನ ಆಗುವುದು, ಅದನ್ನು ಪಿತ್ತ ವಿಕಾರಗಳು ಅಂತ ಕರೀತಾರೆ. ಪಿತ್ತ ವಿಕಾರಗಳು ಜಾಸ್ತಿ ಆದಾಗ ಏನಾಗುತ್ತಂದರೆ, ನಮ್ಮ ತಲೆಯಲ್ಲಿರ್ತಕ್ಕಂಥ ಅತಿಯಾಗಿ ಟೆನ್ಷನ್ ತಗೊಳ್ಳೋದ್ರಿಂದ ಇಲ್ಲಿ ಬಿಸಿ ನೀರು ಉತ್ಪತ್ತಿ ಆಗುತ್ತೆ. ಬಿಸಿ ನೀರು ಶೇಖರಣೆ ಆದಾಗ ಏನಾಗುತ್ತೆ, ಈ ಜಾಗದಲ್ಲಿ ಬಿಸಿ ನೀರು ಶೇಖರಣೆ ಆಗುತ್ತೆ. ಶೇಖರಣೆ ಆದಾಗ ಕೆಲವರಿಗೆ ಒಂಟಿ ತಲೆನೋವು ಬರ್ತಿರ್ತದೆ, ಇನ್ನು ಕೆಲವರಿಗೆ ಪೂರ್ತಿ ತಲೆನೋವು ಇರ್ತದೆ. ಅಂಥವರು ವಯಸ್ಸಲ್ಲಿ ಇರ್ತಕ್ಕಂಥವ್ರಾದರೆ, ತುಂಬ ವಯಸ್ಸಾಗಿರೋರಲ್ಲ, ಮೊದಲು ಹೇಳ್ತಿದ್ದೀನಿ ನಾನು, ವಯಸ್ಸಲ್ಲಿ ಇರ್ತಕ್ಕಂಥವ್ರು ಏನು ಮಾಡಬೇಕು ಅಂದರೆ, ಒಂದು ಯೋಗ ಹೇಳ್ತೀನಿ. ಆ ಯೋಗನ ಪ್ರತಿದಿನ ಮಾಡಿದ್ರೆ ಎಂಥ ತಲೆನೋವುಗಳಿದ್ರೂ ಸಮಸ್ಯೆ ಬಗೆಹರಿತದೆ. ಕಾರಣ ಏನು ಅಂತಂದರೆ, ರಕ್ತದ ಒತ್ತಡ ತಲೆಗೆ ಏನಾಗ್ತದೆ ಅಂದರೆ, ಸರಿಯಾಗಿ ಆಗದೇ ಇದ್ದಾಗ ಆ ಒಂದು ತಲೆನೋವು ಬರೋದು ಚಾನ್ಸ್ ಇದೆ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ, ಶಿರಸ್ಸಾಸನ ಅಂತ ಕರಿತೀವಿ. ವಯಸ್ಸಲ್ಲಿ ಇರ್ತಕ್ಕಂಥವ್ರು ಮಾತ್ರ, ದೊಡ್ಡವರಲ್ಲ, ವಯಸ್ಸಲ್ಲಿರ್ತಕ್ಕಂಥವ್ರು ಆಗುವಂಥವ್ರು ಯಾರ ಕೈಲಾಗುತ್ತೋ ಅವ್ರು ಮಾಡಿ. ಶಿರಸ್ಸಾಸನ ಅಂದರೆ ತಲೆ ಕೆಳಗಡೆ ಇಟ್ಟು, ನೆಲದ ಮೇಲೆ ತಲೆ ಇಟ್ಟು, ಕಾಲು ಮೇಲಕ್ಕೆ ಎತ್ತಬೇಕು. ಎತ್ತಿದಾಗ ಒಂದು 2 ನಿಮಿಷ, 3 ನಿಮಿಷ ಅಥವಾ 5 ನಿಮಿಷ, ನಿಮ್ಮ ಎಷ್ಟೊತ್ತು ಗಂಟೆ ಆಗುತ್ತೋ ಅಷ್ಟೊತ್ತು ಗಂಟೆನೇ ಇರಿ. ಹೆಚ್ಚಿನ ಬಲಾತ್ಕಾರದಿಂದ ಬಲವಂತವಾಗಿ ಇಡೋದು ಬೇಡ. ಆ ಥರ ಇದ್ದು ಶಿರಸ್ಸಾಸನ ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಆ ತಲೆನೋವು 5 ನಿಮಿಷದಲ್ಲಿ ಗುಣವಾಗ್ತದೆ. ತದನಂತರ ಅದಕ್ಕೆ ನಿಮಗೆ ಬೇಕು ಅಂತಂದರೆ ಒಂದು ಕೆಲಸ ಮಾಡಿ. ಈ ತಲೆನೋವು ವಿಪರೀತ ಇರ್ತಕ್ಕಂಥವ್ರು ಏನು ಮಾಡ್ತೀರಂದರೆ, ಗ್ರಂಥಿಗೆ ಅಂಗಡಿಗಳಲ್ಲಿ ಥೈಮಾಲ್, ಮೆಂತಾಲ್, ಗಡ್ಡೆ ಕರ್ಪೂರ ಈ 3ಅನ್ನು 100 ಗ್ರಾಮ್ ತಗೊಂಡು ಒಂದು ಬಾಟ್ಲಲ್ಲಿ ಹಾಕಿದ್ರೆ ನೀರು ಥರ ಆಗೋಯ್ತದೆ, ಅಂದರೆ ಆಯಿಲ್ ಆದಂಗೆ ಆಗೋಯ್ತದೆ. ಅದಕ್ಕೇನು ಮಾಡ್ತೀರಾ ಅಂತಂದರೆ, ಎಳ್ಳೆಣ್ಣೆ, ಚೆನ್ನಾಗಿ ಸ್ವಚ್ಛವಾಗಿರ್ತಕ್ಕಂಥ ಎಳ್ಳೆಣ್ಣೆ, ಇದು 100, ಅದು 100, 300 ಆಯಿತು. 1 ಲೀಟ್ರ್ ತಗೋಬೇಕಾಗುತ್ತೆ. ಅದರ ಬದಲು 10 ಗ್ರಾಮ್ ತಗೊಳ್ಳಿ ಸಾಕು. ಈ 3 10 ಗ್ರಾಮ್ ತಗೊಂಡು 30 ಗ್ರಾಮ್ ಆಯ್ತದೆ. ಅದನ್ನು ತೆಗೆದು ಒಂದು ಬಾಟ್ಲಲ್ಲಿ ಹಾಕಿ ಆಯಿಲ್ ಆಗುತ್ತೆ. ಅದನ್ನೇನು ಮಾಡ್ತೀರಾ, ಒಂದು 100 ml ಎಳ್ಳೆಣ್ಣೆ ತಗೊಂಡು ಇದಕ್ಕೆ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿಬಿಟ್ಟು, ಅಂದರೆ ಎಳ್ಳೆಣ್ಣೆ ಸಣ್ಣ ಉರಿಲಿ ಲೈಟಾಗಿ ಉಗುರು ಬೆಚ್ಚಗೆ ಮಾಡಿಕೊಂಡು ಈ ಎಣ್ಣೆನ, ಈ ಥೈಮಾಲ್, ಮೆಂತಾಲ್ ಇವನ್ನ ಮಿಕ್ಸ್ ಮಾಡಿಬಿಟ್ಟು ಬಿಟ್ಟುಬಿಟ್ರೆ ಸ್ವಲ್ಪ ಹೊತ್ತಿಗೆ ತಣ್ಣಗಾಯ್ತದೆ. ಆಮೇಲೆ ಅದನ್ನು ಪ್ರತಿನಿತ್ಯ ನೀವು ತಲೆ ಮೇಲಾಗಲಿ, ಈ ಗಂಟಲಿನ ಈ ಜಾಗದಲ್ಲಾಗಲಿ ನೀವು ಪ್ರತಿನಿತ್ಯ ಲೇಪನ ಮಾಡ್ಕೊ ಬಂದರೆ ನಿಮಗಿರ್ತಕ್ಕಂಥ ಸಮಸ್ಯೆ ಗುಣವಾಗ್ತಾ ಬರ್ತದೆ. ತದನಂತರ ಸೈನಸ್ ಬಗ್ಗೆ ಕೇಳಿದ್ದೀರ. ಸೈನಸ್ಸು ಇದೆ ಅಂತ ಇರಬಹುದು ಅಂತ. ಸೈನಸ್ ಇರ್ತಕ್ಕಂಥವ್ರು ಯಾರೇ ಆಗಿರಲಿ, ನಾನೊಂದು ರೆಮಿಡಿನ ಕೊಡ್ತೀನಿ, ಪರಿಪೂರ್ಣವಾಗಿ ಗುಣವಾಗ್ತದೆ. ಯಾವ ರೀತಿ ಅಂದರೆ, ನೋಡಿ, ಅಂಟುವಾಳದ ಕಾಯಿ ಅಂತ ಕರಿತೀವಿ. ಹಳೆ ಕಾಲದಲ್ಲಿ ತಲೆ ಉಜ್ಕೊಳ್ಳೋದಕ್ಕೆ ಅಂಟುವಾಳದ ಕಾಯಿ ಮಾಡೋರು. ಒಂದೊಂದು ಥರ ಗುಂಡಾಗಿ ಸಿಗುತ್ತೆ, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಂಟುವಾಳದ ಕಾಯಿ ಅಂತ. ಅಂಟುವಾಳದ ಕಾಯಿನ ಒಂದನ್ನು ತಗೊಂಡು ಒಡೆದು ಒಳಗಡೆ ಇರ್ತಕ್ಕಂಥ ಬೀಜ ತೆಗೆದುಬಿಡಿ. ಒಂದು 3 ಪೀಸ್ 4 ಪೀಸ್ ಮಾಡಿ ಮೇಲ್ಗಡೆ ಇರ್ತಕ್ಕಂಥ ಹೊಟ್ಟನ್ನ ಮಾಡಿಬಿಟ್ಟು, ಸ್ವಚ್ಛವಾಗಿರ್ತಕ್ಕಂಥ ಹಸುವಿನ ಹಾಲು 1 ಸ್ಪೂನ್ ತಗೊಳ್ಳಿ. ಹಸುವಿನ ಹಾಲು ಮಾತ್ರ 1 ಸ್ಪೂನ್ ತಗೊಂಡು ಈ ಒಂದು 3 ಪೀಸನ್ನು ತೆಗೆದು ಅದರೊಳಗೆ ನೆನೆ ಹಾಕಿ ಒಂದು 5 ನಿಮಿಷ 10 ನಿಮಿಷ ನೆನೆ ಹಾಕಿ ಬಿಟ್ಬಿಡಿ. ತದನಂತರ ಏನು ಮಾಡ್ತೀರಂದರೆ, ಈ ಕಡೆಯಿಂದ ತಲೆ ಕ್ಲೀನಾಗಿ ಮಲಗಿಬಿಟ್ಟು ಈ ಕಡೆ ಒಂದು 2 ಹನಿ, ಈ ಕಡೆ ಒಂದು 2 ಹನಿ ಬಿಡಿ. ಸ್ವಲ್ಪ ಎಳ್ಕೋಬೇಕು, ಶ್ವಾಸ ಎಳ್ಕೋಬೇಕು. ಅದನ್ನು ನಶ್ಯ ಅಂತ ಕರೀತಾರೆ. ಹಿಂಗೆ ಎಳಿತಾರಲ್ಲ, ಆ ಟೈಪಲ್ಲಿ ನೀವು 2 ತೊಟ್ಟು ಬಿಟ್ಟು ಸ್ವಲ್ಪ ಎಳ್ಕೊಳ್ಳಿ. ಎಳ್ಕೊಂಡಾಗ
ಆ ಒಂದು ನಿಮ್ಮ ಸೈನಸ್ ಸಮಸ್ಯೆ ಏನಿದೆಯೋ ಸಂಪೂರ್ಣವಾಗಿ ಗುಣವಾಗ್ತಾ ಬರ್ತದೆ. ಇದು 100% ರಿಸಲ್ಟ್ ಇರುತ್ತೆ. ನೀವು ಮಾಡ್ಕೊಳ್ಳಿ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರಿಗೂ ನೀವು ತಿಳಿಸ್ಕೊಡ್ಬೋದು. ಆಗಲೇ ಇನ್ನೊಂದು ಪತ್ರ ಬಂದಿದೆ, ಅದು ಯಾರು ಏನು ಯಾವ ಸಮಸ್ಯೆಗಳಿಗೆ ಬರೆದಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಕೊಪ್ಪಳ ಜಿಲ್ಲೆ ವಿಶಾಲಾಕ್ಷಿ ಅಂತ ಒಬ್ಬರು ಪತ್ರ ಬರೆದಿದ್ದಾರೆ. ಅವರಿಗೆ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ. ಮೊದಲನೇದಾಗಿ ನಾನು ಆಯುಷ್ ಟಿವಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕಾರಣ ಇದು ಅನೇಕ ಆರೋಗ್ಯಕರ ಕಾರ್ಯಕ್ರಮಗಳನ್ನು ನೀಡುತ್ತಿದೆ. ಇದರಿಂದ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡುತ್ತಿವೆ. ಆರೋಗ್ಯದ ಬಗ್ಗೆ ಜನರು ಹೆಚ್ಚು ಹೆಚ್ಚು ತಿಳಿದುಕೊಳ್ಳುತ್ತಿದ್ದಾರೆ. ಹಾಗೆಯೇ ಮನೆ ವೈದ್ಯ ಕಾರ್ಯಕ್ರಮಕ್ಕೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಕಾರ್ಯಕ್ರಮ ಉತ್ತಮವಾಗಿದೆ. ಇದರಿಂದ ಅನೇಕ ಗಿಡಮೂಲಿಕೆಗಳ ಮತ್ತು ಮನೆ ಮದ್ದುಗಳ ಬಗ್ಗೆ ತಿಳಿಸುತ್ತಿದೆ. ಇದು ಎಲ್ಲರಿಗೂ ಉಪಯೋಗ. ಈಗ ನನ್ನ ಸಮಸ್ಯೆ ಏನು ಅಂತಂದರೆ, ನನಗೆ 45 ವರ್ಷ ವಯಸ್ಸಾಗಿದೆ. 1 ವರ್ಷದಿಂದ ಈಚೆಗೆ ಪಾದಗಳಲ್ಲಿ ಉರಿ ಊತ ಇದೆ. ಇದನ್ನು ಸೂಕ್ತ ಪರಿಹಾರ ತಿಳಿಸ್ಕೊಡ್ಬೇಕು ಅಂತೇಳಿ ನನಗೆ ಬರೆದಿದ್ದಾರೆ. ನೋಡಿ ವಿಶಾಲಾಕ್ಷಿಯವರೇ, ಇವತ್ತು ನಿಮ್ಮ ಸಮಸ್ಯೆ ಬರೀ ನೀವು ಉರಿ ಊತ ಅಂತ ಮಾತ್ರ ತಿಳಿಸಿದ್ದೀರ ಇದರಲ್ಲಿ. ಆದರೆ ಈ ಉರಿ ಊತ ಯಾವ ಕಾರಣದಿಂದ ಬಂತು ಅನ್ನೋದನ್ನು ಫಸ್ಟ್ ತಿಳಿದುಕೊಳ್ಳಿ. ಮೈನಾಗಿ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವರಿಗೆ ಕಾಲುಗಳು ಊತ ಬರುತ್ತೆ. ಶುಗರ್ ಇರ್ತಕ್ಕಂಥವ್ರಿಗೆ ಉರಿ ಊತ ಬರುತ್ತೆ. ಶುಗರು ಪ್ಲಸ್ಸು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಈ ಉರಿ ಊತ ಎರಡೂ ಇರುತ್ತೆ. ಅಥವಾ ಪಿತ್ತ ಜಾಸ್ತಿಯಾಗಿ, ಅದು ಪಿತ್ತ ಅಧಿಕ ಅಂತ ಕರಿತೀವಿ, ಅದು ಜಾಸ್ತಿಯಾಗಿ ರಕ್ತದಲ್ಲಿ ಸೇರಿದಾಗ ಅಂಗಾಲುಗಳು ಎರಡೂ ಉರಿ ಬರ್ತಾ ಇರ್ತವೆ. ಈ ಊತಗಳು ಬರೋದೇನು ಅಂತಂದರೆ ಅದನ್ನು ಶೋಭೆ ಅಂತ ಕರಿತೀವಿ. ಶೋಭೆ ಅಂತಂದರೆ ಬಾಡಿಯಲ್ಲಿ ಐರನ್ ಕಂಟೆಂಟ್ ಕಮ್ಮಿ ಇದ್ದಾಗ, ಮೂತ್ರನಾಳಗಳಲ್ಲಿ ಇನ್ಫೆಕ್ಷನ್ ಆದಾಗ ಕೆಲವು ರೀತಿಗಳಲ್ಲಿ ಇದು ಬರ್ತಾ ಇರ್ತದೆ. ಇದಕ್ಕೆ ಉತ್ತಮವಾಗಿರ್ತಕ್ಕಂಥದ್ದನ್ನು ನೀವು ಬಳಸ್ಕೊಳ್ಳೇಬೇಕು. ಯಾಕೆ ಅಂತಂದರೆ ಆಹಾರ ನಿಯಮಗಳನ್ನ ಪರಿಶುದ್ಧವಾಗಿ ಪಾಲನೆ ಮಾಡ್ಕೊಂಡು ಬಂದರೆ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ಇದಕ್ಕೆ ನಿಮ್ಮ ಮನೆ ಮದ್ದು ಏನು ಅಂತ ನೀವು ಕೇಳಿದಿರ. ಮನೆ ಮದ್ದಿಗೆ ಉರಿ ಊತ ಇರ್ತಕ್ಕಂಥವ್ರಿಗೆ ಪುನರ್ನವ ಅಂತೇಳಿ ಇದಕ್ಕೆ ಮೊದಲು ನಾನು ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಆ ಪುನರ್ನವ ಸೊಪ್ಪನ್ನ ತಗೊಬಂದು ಕಷಾಯ ಮಾಡ್ಕೊಂಡು ಪ್ರತಿನಿತ್ಯ ಕುಡಿತಾ ಬಂದರೆ ಮೂತ್ರನಾಳಗಳಲ್ಲಿ ಇನ್ಫೆಕ್ಷನ್ ಇದ್ದರೂ, ಕಿಡ್ನಿ ಪ್ರಾಬ್ಲಮ್ ಇದ್ದರೂ, ಅಥವಾ ಯಾವುದೇ ಈ ಲಿವರ್ ಸಮಸ್ಯೆ ಇರ್ತಕ್ಕಂಥವ್ರಾಗ್ಬೋದು, ಏನೇ ಸಮಸ್ಯೆ ಇರಲಿ ಆ ಒಂದು ಸಮಸ್ಯೆ ಬಗೆಹರಿತಾ ಬರ್ತದೆ. ಅದನ್ನು ನೀವೇನು ಮಾಡಬೇಕು ಅಂತಂದರೆ ಕಷಾಯ ಮಾಡ್ಕೊಂಡಾದರೂ ಕುಡಿಬೋದು. ಅಥವಾ ಬೆಣ್ಣೆ, ನಾಟಿ ಹಸುವಿನ ಬೆಣ್ಣೆಯಲ್ಲಿ ಏನು ಮಾಡಬೇಕು ಅಂದರೆ 1-2-3 ಚಿಟಿಕೆಯಷ್ಟು ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಬಂದರೆ ಅಂಗಾಲುಗಳು ಉರಿ ಕಡಿಮೆ ಆಗ್ತಾ ಬರ್ತದೆ. ಅಂಗಾಲುಗಳು ಉರಿ ಅಂತ ಬರ್ತದೆ, ದೇಹದಲ್ಲಿ ಎಕ್ಸಸ್ ಆಫ್ ಓವರ್ ಹೀಟ್ ಆಗಿ ಆ ಹೀಟು ರಕ್ತದಲ್ಲಿ ಸೇರಿ ಆ ಸಮಸ್ಯೆ ಹೆಚ್ಚಿಗೆ ಆಗ್ತಾ ಇರ್ತದೆ. ಆವಾಗ ಈ ಬೆಣ್ಣೆ ಜೊತೆ ತಗೊಂಡಾಗ ಏನಾಗುತ್ತಂದರೆ ಮೈ ತಂಪು ಬರುತ್ತೆ. ತಂಪು ಬಂದಾಗ ಆ ಉರಿ ಊತನೂ ಕಡಿಮೆ ಆಗುತ್ತೆ. ರಾತ್ರಿ ಹೊತ್ತು ಏನು ಮಾಡ್ತೀರಂತಂದರೆ ಒಂದು ಅರ್ಧ ಗಂಟೆ ಕಾಲುಗಳನ್ನ ತಣ್ಣೀರಲ್ಲಿ ಇಟ್ಬಿಡಿ. ತಣ್ಣೀರಂದರೆ ಐಸ್ ನೀರಲ್ಲ, ಮಾಮೂಲಿ ನೀರಲ್ಲೇ ಒಂದು ಅರ್ಧ ಗಂಟೆ ಇಟ್ಟು ನೀವು ಬಿಟ್ಟರೆ ಆ ಉರಿ ಕಡಿಮೆ ಆಗುತ್ತೆ. ಈ ಪುನರ್ನವ ಸೊಪ್ಪಿನಿಂದ ಕಿಡ್ನಿ ಶುದ್ಧಿ ಆಗುತ್ತೆ. ಆವಾಗ ಮೂತ್ರ ಫ್ರೀಯಾಗಿ ಹೋಗ್ತಾ ಇರ್ತದೆ. ಮೂತ್ರನಾಳಗಳಲ್ಲಿ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಈ ಒಂದು ಸಮಸ್ಯೆಯಿಂದ ನೀವು ಬಗೆಹರಿಸ್ಕೋಬೋದು.